ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಕೋಳಿ ಶೆಡ್ಗೆ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡ್ತಾ ಇರೋರು ಯಾರಪ್ಪ ಅಂತ ಅಂದರೆ ರವಿ ಕುಮಾರ್ ಅಂತ, ನಮ್ಮ ಚಿಕ್ಕಮ್ಮನ ಮಗ. ಅವರ ಮಿಸ್ಸಸ್ಸು ರೆಡಿ ಮಾಡ್ಕೊಡ್ತೀನಿ ಕಣಕ್ಕ ಅಂತ ರಾಜ್ಯಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅದರಿಂದ ನಾನು ಒಂದು ಕೋಳಿ ಶೆಡ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಕೋಳಿ ಶೆಡ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಯಾವ ಥರ ಲಾಸ್ಟ್ವರೆಗೂ ನಮಗೆ ಖರ್ಚೇ ಇರಲಿರ ಸಿಂಪಲ್ಲಾಗಿ ನಮ್ಮ ಹತ್ರ ಇರೋ ಐಟಮಲ್ಲಿ ಯಾವ ಥರ ಸಿಂಪಲ್ಲಾಗಿ ನಾವು ಕೋಳಿ ಶೆಡ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಇದನ್ನು ನೋಡಿ, ಕೋಳಿ ನಾವು ಹೋಗ್ಲಿ ಪಾಪ ಅಂತ ಈಚೆ ಬಿಟ್ಟರೆ ಮರಿ ಮಾಡೈತೆ. ಅದು ಎಷ್ಟು ಮರಿ ಮಾಡೈತೆ? ಬರೀ 5 ಮರಿ ಮಾಡೈತೆ. ಆ 5 ಮರಿ ಮಾಡಿರೋದಕ್ಕೆ ಎಷ್ಟೊಂದು ಬಿಲ್ಡಪ್ಪು ಅಂತೀರಾ ನೋಡಿ. ಕಂಡು ಕೋಳಿಗೆಲ್ಲ ಕುಕ್ಕೋದು ನನ್ನ ಮರಿಗಳು ನಾಡ್ಸಕ್ಕೆ ಬರ್ತಾರೆ ಅಂತ. ಅವು ಸುಮ್ಮನಿರ್ತಾವ. ಅವು ಇಬ್ಬರು ಬಂದ ತಕ್ಷಣ ನೋಡ್ರಿ ಹೆಂಗೆ ಸೈಡ್ಗೆ ಹೋಯ್ತು. ಮನುಷ್ಯನೂ ಅಷ್ಟೇ ಕಣ್ರಿ, ತಿರುಗಿ ಬಿದ್ದರೆ ಯಾರು ಏನು ಮಾಡಲ್ಲ. ಸುಮ್ಮನೆ ಇದ್ದರೆ ಎಲ್ಲರೂ ನಮ್ಮ ಮೇಲೆ ಗೂಬೆ ವರ್ಷಕ್ಕೆ ಬರ್ತಾರೆ. ಇದೇ ಸಾಕ್ಷಿ ನೋಡಿ. ಈ ಥರ ಕೆಳಗಡೆ ಒಂದು 3 ಕಡ್ಡಿ ಕಟ್ಕೊಂಬಿಟ್ಟು ಅದಕ್ಕೆ ಮೇಯ್ಸಾಕೋ ಅಂಥದ್ದು ನಮ್ಮ ರಮ್ಯವರ ಐಡಿಯಾ ಇದು. ನಮ್ಮ ರವಿ ಏನಂತ ಅಂದರೆ ಫುಲ್ಲು ಕಡ್ಡಿನೇ ಕಟ್ಬಿಡೋಣ ಕಣಕ ಅಂತ ಐಡಿಯಾ ಮಾಡಿದ್ದ. ನಮ್ಮ ರಮ್ಯ ಬಂದ್ಬಿಟ್ಟು ಬೇಡ, ಮೆಸ್ ಐತಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಜಮಾನ್ರಿಗೆ ಆ ಥರ ಮಾಡ್ತಾರೆ. ಮೇಲೂ ನೋಡಿ ಈ ಥರ ಕಟ್ಬಿಟ್ಟು ಅದ್ರ ಮೇಲುಗಡೆಗೆ ನಾವು ಶೆಡ್ ಒಳಗಿರೋ ಉಳ್ದಿರೋ ಮೆಸ್ನೆಲ್ಲ ತಗೊಂಬಂದ್ಬಿಟ್ಟು ನಾವು ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಏನಂದರೆ ಒಂದು ಸರಿ ಗಾಳಿ ಪಡ್ತಾ ಬಂದ್ಬಿಟ್ಟು ನಮ್ಮ ಶೆಡ್ ಸುತ್ತ ಕಟ್ಟಿರೋ ಮೆಸ್ಸೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ವೇಸ್ಟ್ ಆಗೋದು ಬೇಡ, ಫುಲ್ಲು ಹೊರದೋಗೈತೆ, ಅಲ್ಲೂ ಯೂಸ್ ಆಗೋಲ್ಲ ಅಂದ್ಬಿಟ್ಟು ಒಂದು ಸೈಡನ್ನ ನಾವು ಕಟ್ ಮಾಡ್ಕೊಂಬಂದು ಇಲ್ಲಿ ಕೋಳಿ ಶೆಡ್ಗೆ ಮೇಲ್ಗಡೆ ಹಾಕ್ಕೊಂತೀವಿ. ಇವಾಗ ಅದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಳತೆ ನೋಡ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಇವಾಗ ಇದನ್ನೇನು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಸೈಡಲ್ಲೆಲ್ಲ ಕಟ್ಟೋಣ ಅಂತ ಯೋಚನೆ ಮಾಡ್ತಾಯಿದ್ದೋ. ಅಷ್ಟರೊಳಗೆ ಅದು ಹಿಂಗೆ ನುಳ್ಕೊಂಬಿಟ್ಟಿದ್ದಲ್ಲ ಫ್ರೆಂಡ್ಸ್. ಅದು ಹಿಂಗೆ ಬಿಟ್ರೂ ಬತ್ತಾನೆ ಇರಲಿಲ್ಲ. ಅದಕ್ಕೆ ನಮ್ಮ ರಮ್ಯ ಹಿಡ್ಕೊಂಡವಳು ನೋಡ್ರಿ. ಅದು ಎಷ್ಟು ಇದಾಗಿತ್ತು ಅಂತಂದರೆ ಹಿಂಗೆ ಬಿಟ್ಬಿಟ್ಟು ಸಾಕು, ಸುತ್ಕೊಂಡು ಕೈಗೆ ಹೊಡೆದ್ಬಿಡೋದು. ಅದಕ್ಕೆ ನೆನೆ ಒಬ್ರು ಹಿಡ್ಕೊಂಡು ನಾನು ಅಲ್ಲಿ ಎಳ್ಕೊಡ್ತಾ ಇದ್ದೆ. ಅವನು ಕಟ್ಕೊತಾ ಇದ್ದ, ನಮ್ಮ ರವಿ ಕಟ್ಕೊತಾ ಇದ್ದ. ನೋಡಿ ಅಲ್ಲಿ ಕಟ್ತವನೆ. ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ಅಲ್ಲಿ ಕಟ್ಟೋದಿತ್ತು, ಅದಕ್ಕೆ ಒಳಗಡೆ ಹೋಗಿ ಕಟ್ಕೊತವನೆ ನೋಡಿ. ರೋಲು ಈ ಥರ ಐತಲ್ಲ, ಅದು ಬಿಟ್ಟುಬಿಟ್ರೆ ಫುಲ್ಲು ಹಿಂದಕ್ಕೆ ಹೊರಟೋಗ್ಬಿಡುತ್ತೆ. ನಮ್ಮ ಏರಿಯಾದಲ್ಲಿ 3 ಮನೆ ಫ್ರೆಂಡ್ಸ್ ಇರೋದು. ಆ 3 ಮನೆಗೂ ಪಾಪ ರಜಕ್ಕೆ ಅಂತ ಬರ್ತಾರೆ. ಬಂದರೆ ಏನಾದರೂ ಒಂದು 3 ಮನೆಗೂ ಒಂದೊಂದು ಕೆಲಸ ಮಾಡಿಕೊಟ್ಟು ಹೋಗ್ತಾನೆ. ಯಾವಾಗನ ಬರಲಿ ಫ್ರೆಂಡ್ಸ್, ಒಂದೊಂದು ಕೆಲಸ ಮಾಡಿಕೊಟ್ಟು ಹೋಗ್ತಾನೆ. ಬಂದಾಗ ಇಂಥ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಏನಿಲ್ಲ. ನಮ್ಮ ರಮ್ಯ ಏನು ಕೆಲಸ ಮಾಡ್ತಾಳೆ ನೋಡ್ಕೊಂಬನ್ನಿ ಕಾಮಿಡಿನ. ಕೂದೋದೇಳು ನಮ್ಮ ರವಿ ಬಂದ್ಬಿಟ್ಟು ನನ್ನ ಹತ್ರ ಏನಂದ, ಅಕ್ಕ ನನಗೆ ಶೆಡ್ ಮಾಡೋಕ್ಕೆ ಕೆಲಸ ಕೊಟ್ಟಿದ್ದೆ, ನಾನು ಶೆಡ್ ಮಾಡ್ತೀನಿ, ಮೇವು ನೀರು ಇಕ್ಕಾದ್ರೆ ಉಳ್ದು ಅಂತ ಅಂದ್ಬಿಟ್ಟ. ಅದಕ್ಕೆ ತಲೆ ಕೆಡ್ಸ್ಕೊಂಬಿಟ್ಟು ಆ ಥರ ಮಾಡ್ತಾಳೆ. ಅದರಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸು ಡ್ರಮ್ಮೇ ತಗೊಂಬಿಡ್ತಾಳೆ. ಮುಂದೆ ನೋಡಿ ವಿಡಿಯೋ ಬರುತ್ತೆ. ಸಖತ್ತಾಗಿ ನನಗಂತೂ ನಕ್ಕು ಒಂದು ಅರ್ಧ ಗಂಟೆ ನಕ್ಕಿದ್ದೀನಿ. ನಂದಾಯಿತು ಕಣೆ, ನಿನ್ನ ನೋಡ್ಕಳೆ ಯಾವಾಗ ಮಾಡ್ತೀಯ, ನಿನ್ನ ಮೇವಿಕ್ಕೋದು ನೀರಿಕ್ಕೋದು ಅಂತ ಆಡ್ಕೊತಾ ಇದ್ದ. ಇಲ್ಲಿ ನೋಡಿದ್ರೆ ಡ್ರಮ್ಮೇ ತಗೊಂಬಿಟ್ಟು ನೋಡಿ ತೋರಿಸು ಹೆಂಗೈತೆ. ಹಾಂ ರಮ್ಯಾ, ತೋರಿಸು ಹೆಂಗೈತೆ. ರವಿ ಹಾಸ್ಟೆಲ್ ಬಿಡೋಣ ಆಗಿರೋದು ನೋಡು. ಯಾವ್ದೇ ದೇಶ ನೀವು ಅಯ್ಯೋ, ಈಗ ನಮ್ಮ ರವಿ ಯಾವುದೇ ದೇಶ ನಿಂದು ಅಂದ್ಬಿಟ್ನಲ್ಲ ಫ್ರೆಂಡ್ಸ್. ಇನ್ನೂ ಒಂಥರ ಯೋಚನೆ ಎತ್ಕೊಂಡ್ಬಿಡ್ತಾ ಅವಳಿಗೆ. ನಾನು ಹಂಗೋ ಹಿಂಗೋ ಒಂದೊಂದು ಶೂಟ್ ಮಾಡ್ಕೊಂಡೆ. ಆ ಟೆನ್ಷನ್ ನೋಡಿ ಫ್ರೆಂಡ್ಸ್, ಝೂಮ್ ಹಾಕ್ತೀನಿ. ಎಲ್ಲೋಡಿ ಯೋಚನೆ ಮಾಡೋದು. ಏನೋ ಒಂದು ಐಡಿಯಾ ಹೊಳ್ದುಬಿಡ್ತು, ಏನೋ ಹುಡುಕ್ತಾವಳೆ, ಹಾಕ್ಸಲ್ ಬಿಡು ಮುರಿದಾಕ್ಬಿಟ್ಲು. ಅಯ್ಯೋ, ಯಾಕ ಡ್ರಮ್ಗೆ ಅಂತೀಯಾ? ಕೋಳಿ ಮೇವೆ ಹಾಕ್ಬಿಡು.
ನೋಡಿದ್ರೆ ಫ್ರೆಂಡ್ಸ್ ಅವರಿಬ್ಬರು ಕಾಮಿಡಿನ ಹಿಂಗೆ ಸುಮಾರು ಕಾಮಿಡಿ ಮಾಡೋರು ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಅವಳು ಸಖತ್ತು ಕಾಮಿಡಿ ಮಾಡ್ತಾರೆ. ಅವನು ರೇಗಿಸ್ತಾನೆ, ಅವಳು ನಗ್ತಾ ಇರ್ತಾಳೆ. ಈಗ ಹಿಂಗೆ ಫ್ರೆಂಡ್ಸ್ ಗಂಡ ಹೆಂಡತಿ ಸಂಬಂಧ ಅಂದರೆ ಅದೇ ಥರ ಇರಬೇಕು. ಜಗಳ ಖುಷಿ ಇವೆಲ್ಲ ಇದ್ರೇನೆ ಒಂದು ಸುಖ ದುಃಖ ನೋವು ನಲಿವು ಎಲ್ಲ ಇದ್ರೇನೆ ಒಂದು ಸಂಸಾರ ಅಂತ ಅನ್ನಿಸ್ಕೊಳ್ಳೋದು. ಅದು ಆ ಥರ ಏನೇನೋ ಒಂದೊಂದು ಕಾಮಿಡಿ ಅವರಿಬ್ಬರು. ಅವನು ಆ ಥರ ಬೈದಾಗ ಅವಳು ನಗೋದು. ಅಂದರೆ ಏನು ಗೊತ್ತಾ, ಒಂದು ಅವಳು ಏನಾರ ಒಂದು ಇದು ಮಾಡಿದಾಗ ಕೆಲಸ ಮಾಡಿದಾಗ ಅವನೊಂಥರ ಡೈಲಾಗ್ ಹೊಡಿತಾನೆ ಹಂಗೆ ಹಿಂಗೆ ಅಂತ. ಅದು ನನಗೆ ತುಂಬ ಇಷ್ಟ. ಇವಾಗ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸು ಕೋಳಿ ಶೆಡ್ದು. ನಮ್ಮ ಪಾಪು ಸೀಸರ್ನ ಕೈಗೆ ಹಿಡ್ಕೊಂಬಿಟ್ಟಿತ್ತು, ಅದಕ್ಕೆ ಹುಡುಗ ತೆಗ್ದೆ. ಏನಾರು ಒಂದು ತರಲೆ ಮಾಡ್ತಾನೆ ಇರ್ತಾರೆ. ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಹೋಗಿದ್ದೀನಿ ನೋಡಿ. ಈಗ ಅವ್ನು ಬೋತಾವನಲ್ಲ, ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ಕ್ಯಾಮ್ರಾ ಮುಂದೆನೇ ಬಂದ್ಬಿಟ್ಟು ಡ್ಯಾನ್ಸ್ ಆಡೋರೆ ಬಟ್ಟೆ ಬಿಚ್ಚಾಕಿ. ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿಬಿಟ್ಟೆ ನಾನು ಎಡಿಟ್ ಮಾಡಬೇಕಾದ್ರೆ. ನೋಡಿ ಇವಾಗ ಇದೆಲ್ಲ ಎತ್ತಿಬಿಟ್ಟು ಕ್ಲೀನ್ ಮಾಡಿ, ಏನಂದರೆ ಫ್ರೆಂಡ್ಸ್ ಯಾವ ಥರ ಇರೋದನ್ನ ಯಾವ ಥರ ಮಾಡ್ಬೋದು ಅಂದರೆ ಅದೆಲ್ಲ ನಮ್ಮ ಕೈಲೇ ಇರುತ್ತೆ. ಈ ಥರ ಗಬ್ಬಾಗಿರೋ ಶೆಡ್ನ ಎಷ್ಟು ನೀಟಾಗಿ ಮಾಡಿದ್ದೀವಿ ನಾನು ರಮ್ಯ ಅಂದರೆ ರವಿ ಎಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಯಾವ ಥರ ಎಲ್ಲ ಫಿನಿಶಿಂಗ್ ಮಾಡಿಕೊಟ್ಬಿಟ್ಟು ಹೋದ. ಲಾಸ್ಟಲ್ಲಿ ನಾನು ರಮ್ಯ ಕ್ಲೀನ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ನೀರು ಹಾಕಿ ಎಲ್ಲ ನೆನೆಸಾಕ್ಬಿಟ್ಲು. ಶೆಡ್ಡಲ್ಲಿರೋ ಪೈಪೇ ತಗೊಂಬಂದ್ಬಿಟ್ಲು ಫ್ರೆಂಡ್ಸ್ ನಮ್ಮ ರಮ್ಯ. ಎಲ್ಲ ಸೀಟ್ಗೆಲ್ಲ ಹೊಡೆದು ಏನಕ್ಕೆ ಅಂತ ಅಂದರೆ ಕೋಳಿ ಒಂದು ಸ್ವಲ್ಪ ತಣ್ಣಗಿರಲಿ ಅಂದ್ಬಿಟ್ಟು ಶೆಡ್ಗೆಲ್ಲ ನೀರು ಹೊಡೆದ್ಬಿಟ್ಲು. ನೀಟಾಗಿ ಕ್ಲೀನ್ ಮಾಡಿ ಹೋದೋ ನಾವು. ಅಷ್ಟೊತ್ತು ಖಾಲಿ ಎಷ್ಟೊತ್ತಾಗಿತ್ತು ಅಂತಂದರೆ 9:30 ನೈಟ್ ಆಗಿತ್ತು ಫ್ರೆಂಡ್ಸ್. ನಾವು ಇಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ, ಮನೆಯನ್ನು ದೂರ ಇಲ್ಲ ಪಕ್ಕದಲ್ಲಿರೋದು, ಆದರೆ ಅಡುಗೆ ಮಾಡೋಕ್ಕೆ ಹೋಗೋಕ್ಕೆ ಹೇಳಿದ್ದು. 9:30 ಹೋಗಿ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 10 ಗಂಟೆ ಆಯಿತು. ಕೈಕಾಲು ಮುಖ ತೊಳ್ಕೊಂಡೆಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ 10 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 11:30 ಅಡುಗೆ ಆಯಿತು. 11:30ಗೆ ಊಟ ಮಾಡಿ ಮಲ್ಕೊಂಡಿದ್ದು ನಾವು ಅವತ್ತು. ಇಷ್ಟೇ ಕೆಲಸ ಬೇರೆ ಕಡೆ ಮಾಡಿಸಿದ್ದೀರ ಎಷ್ಟು ದುಡ್ಡು ಆಗ್ತಿತ್ತಲ್ವ ಫ್ರೆಂಡ್ಸ್. ನಾವಿರೋದ್ರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಆಯಿತು. ಆದರೆ ಇದೊಂದು ಪ್ರಾಬ್ಲಮ್ ಅಂತಂದರೆ ಡೋರು ಗಾಳಿಪಟ ಬಿಸಿ ಕಿತ್ತೋಗ್ಬಿಟ್ಟದೆ ಫ್ರೆಂಡ್ಸ್. ಅದನ್ನ ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಬೇಕು. ಆ ಡೋರು ಈ ಥರ ಆಗಿರೋದಕ್ಕೆ ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ವೆಲ್ಡಿಂಗ್ ಮಾಡೋರು ಕರೆದ್ರೆ ಇವತ್ತು ನಾಳೆ ಅಂತ ಅಂತಾರೆ. ಅದಕ್ಕೋಸ್ಕರ ಕೋಳಿಗಳ್ನ ಈ ಥರ ಶೆಡ್ಡು ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಲೇ ನಾನು ನಿಮ್ಗೆ ಹೇಳಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಸುಮಾರು ಇಷ್ಟೊತ್ತಿಗೆ 80 ಕೋಳಿ ಆಗಿರೋವು ನನ್ನವು. ಪಿಳ್ಳೆನೇ 60 ಪಿಳ್ಳೆ ನಾನು ಈ ಸತಿ ಮಾಡಿಸಿದ್ದು ಈ ಬ್ಯಾಚಲ್ಲಿ. 60 ಪಿಳ್ಳೆಲಿ ಅಲ್ಲಿಗೆ ಒಂದು 12-11 ಉಳ್ಕೊಂಡವೆ. ಈ ಸೈಡಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಾಯಿಗಳೆಲ್ಲ ಎತ್ಕೊಂಡು ತಿಂದಾದ್ಮೇಲೆ ನಾನು ಈ ಥರ ಐಡಿಯಾ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನೋಡಿ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದರೆ 80 ಕೋಳಿಲಿ ಇಷ್ಟು ಕೋಳಿ ಮಡಿಕೊಂಡಿದ್ದೀನಿ ಫ್ರೆಂಡ್ಸ್. ಇದು 5 ಪಿಳ್ಳೆ ಮಾಡೈತೆ. ಯಾವಾಗಲೂ ಕಿತ್ತಾಡ್ತಿತ್ತಲ್ಲ ಅದೇ ಕೋಳಿ, ಅದಕ್ಕೆ ಅದನ್ನ ಸಪ್ರೇಟಾಗಿ ಹಾಕಿದ್ದೀನಿ. ನೀನು ಸಪ್ರೇಟಾಗಿರು, ಯಾರ ಜೊತೆನೂ ಬರಬೇಡ ಅಂತ. ನೋಡಿ ಇಷ್ಟು ನೀಟಾಗಿ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ನಾನು 10 ಬೆಳಗ್ಗೆಗೆ ಸಗಣಿ ಎಲ್ಲ ಹಾಕಿದೆ. ನೈಟು ಕಿತ್ತಾಡ್ತಿದ್ವಲ್ಲ ಕೋಳಿ, ಹಿಡ್ಕೊಳಕ್ಕೆ ಹೋಗಿ ಒಂದು ಅಲ್ಲಲ್ಲ ಒಂದು ಸ್ವಲ್ಪ ಪುಕ್ಕ ಅಳ್ಬಿಟ್ಟವೆ. ಹಿಡ್ಕೊಳಕ್ಕೆ ಹೋದಾಗ ಒದರ್ತಾವಲ್ಲ ಅವಾಗ. ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಸೈಕಲ್ಗಳು, ಒಂದು TVSನ ಎಲ್ಲ ಜೋಡಿಸಿದ್ದೀನಿ. ವೇಸ್ಟೇಜ್ ಏನೈತೆ ಎಲ್ಲ ಜೋಡಿಸಿದ್ದೀನಿ ಫ್ರೆಂಡ್ಸ್. ಆಚೆ ಇದ್ರೆ ಎಲ್ಲ ಒಣಗ್ತವೆ ಅಂದ್ಬಿಟ್ಟು ಆಚೆನೇ ಇದ್ದು ಇಷ್ಟು ದಿನ. ಕೋಳಿಗಳ್ನ ನನಗೆ ಅಧ್ವಾನ ಮಾಡಿಬಿಟ್ಟು ನಾಯಿಗಳು. ಓಕೆ ಫ್ರೆಂಡ್ಸ್, ಇವಾಗ ಏನಂತಂದರೆ ನಾಳೆ ಆಫ್ಟೇಗೆ ನಾವು ರಾಗಿ ಹೊಲ ಕುಯ್ದಿರೋದು ಆಗುತ್ತೆ, ಎಂಡಾಗುತ್ತೆ. ನಾಡ್ದ್ರಿಂದ ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ಲಾಗ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.